ಮಗಳು ತವ್ರ ಮನೆಗ್ ಬಂದು ಅಮ್ಮನ್ಗೆ ಹೇಳ್ತಾಳೆ, "ಅಮ್ಮ ನನ್ ಗಂಡ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾನಮ್ಮ, ಹೊಡಿತಾ ಇರ್ತಾನೆ. ನಾನು ಅವ್ನ ಜೊತೆ ಬಾಳಕ್ಕಾಗೋದಿಲ್ಲ. ನಾನ್ ಬಂದ್ಬಿಡ್ತೀನಿ" ಅಂದ್ಬಿಟ್ಟು. ಅವಾಗ ಅವ್ರ ಅಮ್ಮ ಹೇಳ್ತಾಳೆ, "ಮಗಳೇ ನೀನು ತವ್ರ ಮನೆಗ್ ಬಂದ್ಬಿಟ್ರೆ ನೋಡ್ದೋರೆಲ್ಲ ಏನಂತಾರಮ್ಮ? ಕೆಟ್ಟ ಹೆಸ್ರು, ಬೇಡ ಅಲ್ಲೇ ಬಾಳು" ಅಂದ್ಬಿಟ್ಟು ಹೇಳ್ತಾಳೆ. ಇವಳು, "ಅಮ್ಮ ನನ್ ಕೈಯಲ್ಲಿ ಆಗೋದೇ ಇಲ್ಲಮ್ಮ. ಸರಿ ಹಂಗಾದ್ರೆ ನಾನು ಅವನನ್ನ ಸಾಯಿಸ್ಬಿಡ್ತೀನಿ. ನನ್ಗೇನಾದ್ರೂ ಸಜೆಷನ್ ಕೊಡು" ಅಂದ್ಬಿಟ್ಟು ಕೇಳ್ತಾಳೆ. ಅವಾಗ ಅವ್ರ ಅಮ್ಮ ಹೇಳ್ತಾಳೆ, "ಸರಿ ನನ್ನ ಹತ್ರ ಒಂದು ಮದ್ದಿದೆ. ಅದನ್ನ ಕೊಡ್ತೀನಿ. ಅದು ಒಂದೇ ಸರಿ ಸಾಯಿಸೋದಿಲ್ಲ. ದಿನಾ ಸ್ವಲ್ಪ ಸ್ವಲ್ಪ ಊಟದಲ್ಲಿ ಹಾಕಿ ನೀನು ಕೊಡ್ತಾ ಇರು. ನಿಧಾನಕ್ಕೆ ಸಾಯ್ತಾನೆ. ಒಂದು 2 ತಿಂಗಳ ಟೈಮು ನೀನು ಸ್ವಲ್ಪ ಪೇಷನ್ಸ್ ಆಗಿರೋ. ಅವನನ್ನ ಚೆನ್ನಾಗಿ ನೋಡ್ಕೊ. ಅವ್ನಿಗೆ ಏನು ಬೇಕು ಅಡುಗೆ ಎಲ್ಲ ಮಾಡಿಡು. ಅವನನ್ನ ಪ್ರೀತಿಯಿಂದ ನೋಡ್ಕೊ ಅಂದ್ಬಿಟ್ಟು ಎಲ್ಲನೂ ಹೇಳ್ತಾ ಇರ್ತಾಳೆ. ಗಂಡನ ಮನೆಗೆ ವಾಪಸ್ ಬಂದಮೇಲೆ ಅವಳು ಗಂಡನಿಗೆ ಏನು ಬೇಕು ರುಚಿ ರುಚಿಯಾಗಿ ಅಡುಗೆ ಎಲ್ಲ ಮಾಡಿಟ್ಟು ತುಂಬ ಖುಷಿಯಿಂದ ಅವನ ಜೊತೆ ನಡ್ಕೊತಾ ಇರ್ತಾಳೆ. ತುಂಬ ಪ್ರೀತಿ ಕಾಳಜಿ ಎಲ್ಲನೂ ತೋರಿಸ್ತಾ ಇರ್ತಾಳೆ. ಕಾಲ ಕಳೆದಂತೆ ಗಂಡನಿಗೆ ಏನಾಗುತ್ತೆ, ಅಯ್ಯೋ ನನ್ನ ಹೆಂಡತಿ ಇಷ್ಟು ಒಳ್ಳೆಯವಳ, ಇಷ್ಟು ಚೆನ್ನಾಗಿ ನೋಡ್ಕೊಂತಾಳ ಅಂದ್ಬಿಟ್ಟು ಅವನೇ ಚೇಂಜ್ ಆಗಿಬಿಡ್ತಾನೆ. ಅವನು ಹೆಂಡ್ತಿನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇರ್ತಾನೆ ಅಂತೇಳಂದರೆ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ನೋಡ್ಬಿಟ್ಟು ಇವಳಿಗೆ ನನ್ನ ಗಂಡ ಇಷ್ಟು ಒಳ್ಳೆಯವನ, ಇಷ್ಟು ಒಳ್ಳೆ ಗಂಡನ ಮೇಲೆನ ನಾನು ಹಿಂಗೆಲ್ಲಾನು ಸಾಯಿಸ್ಬಿಡ್ಬೇಕಂತೇಳೆಲ್ಲ ಅನ್ಕೊಂಡಿದ್ದು ಅಂದ್ಬಿಟ್ಟು ಇವಳೇ ಚೇಂಜ್ ಆಗೋಗ್ಬಿಡ್ತಾಳೆ. ಗಂಡನ ಮೇಲೆ ಇವಳಿಗೂ ಜಾಸ್ತಿ ಪ್ರೀತಿ ಬಂದ್ಬಿಡತ್ತೆ. ಆಮೇಲೆ ತವ್ರ ಮನೆಗೆ ಹೋಗ್ಬಿಟ್ಟು ಅಮ್ಮನಿಗೆ ಹೇಳ್ತಾಳೆ, "ಅಮ್ಮ ನನ್ನ ಗಂಡ ತುಂಬ ಒಳ್ಳೆಯವನಮ್ಮ. ನನಗೆ ನನ್ನ ಗಂಡ ಬೇಕು. ನನ್ನ ಗಂಡ ಸಾಯಬಾರ್ದು. ಏನಾದರೂ ಮಾಡು. ನೀನು ಮದ್ದು ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಅಂದರೆ ರಿವರ್ಸ್ ಆಗೋ ಥರನೇ ಏನಾದರೂ ಕೊಡು" ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಮ್ಮ ಹೇಳ್ತಾಳೆ, "ಅಯ್ಯೋ ಮಗಳೇ, ನಾನು ಕೊಟ್ಟಿದ್ದು ಅದು ವಿಟಮಿನ್ಸ್ ಇರೋ ಅಂಥ ಒಂದು ಸಿರಪ್ ಅಷ್ಟೇ. ಅದರಿಂದ ನಿನ್ನ ಗಂಡನಿಗೆ ಏನೂ ಆಗೋದಿಲ್ಲ. ನೀನು ಚೇಂಜ್ ಆದೆ ಅಲ್ವಾ, ಅಷ್ಟೇ ಸಾಕು" ಅಂದ್ಬಿಟ್ಟು ಖುಷಿ ಪಡ್ತಾಳೆ. ಇಂದ ಗಂಡ ಹೆಂಡತಿ ಇಬ್ರು ತುಂಬಾ ಖುಷಿಯಾಗಿ ಚೆನ್ನಾಗಿ ಸಂಸಾರ ನಡೆಸ್ಕೊಂಡಿರ್ತಾರೆ. ಇಂಥ ತಾಯಂದಿರು ಎಲ್ಲ ಹೆಣ್ಮಕ್ಳಿಗೂ ಇದ್ರೆ ಎಲ್ಲ ಹೆಣ್ಮಕ್ಳ ಸಂಸಾರನೂ ತುಂಬಾ ಚೆನ್ನಾಗೇ ಇರತ್ತೆ ಅಲ್ವಾ? ಏನಂತೀರಾ?